ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡ್ರಾಯಿಂಗ್ ವಿಡಿಯೋನೇ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಆಯಿಲ್ ಪೇಸ್ಟಲ್ಲಿ ಇಟ್ಕೊಂಡು ಈಸಿಯಾಗಿ ಹೊಸದಾಗಿ ಮಾಡೋರು ಕೂಡ ಟ್ರೈ ಮಾಡ್ಬೋದು. ಇದು ಮಾಡೋದಕ್ಕೆ ಆಯಿಲ್ ಪೇಸ್ಟಲ್ಲು ಮತ್ತು ಮಾಸ್ಕಿಂಗ್ ಟೇಪು, ಒಂದು ಮಾರ್ಕರ್ ಪೆನ್ನು ಮತ್ತು ಒಂದು A4 ಶೀಟ್ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ತಿನ್ನಾಗಿರುವಂಥ ಪೇಪರ್ ಕೂಡ ತೊಗೋಬೋದು, ಅಂದರೆ ಸ್ವಲ್ಪ ದಪ್ಪ ಇರೋ ಪೇಪರ್ ಕೂಡ ತೊಗೋಬೋದು. ಸೊ ಅಥವಾ ನಿಮ್ಮ ಹತ್ರ ಕ್ಯಾನ್ವಾಸ್ ಬೋರ್ಡ್ ಇದ್ದರೆ ಅದು ಸಹ ಯೂಸ್ ಮಾಡ್ಬೋದು. ಆದರೆ ಕ್ಯಾನ್ವಾಸ್ ಬೋರ್ಡ್ಗಿಂತ ಈ ಥರ ನೀವು ಪೇಪರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮಾಸ್ಕಿಂಗ್ ಟೇಪ್ನ ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈಗ ವೈಟ್ ಕಲರ್ ಎತ್ಕೊಂಡು ನಾನು ಸರ್ಕಲಾಗಿ ಒಂದು ರೌಂಡ್ ಕಲರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಸರ್ಕಲಾಗಿ ನಾನು ಈ ಥರ ಯೆಲ್ಲೋ ಕಲರಿಂದ ಕವರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗೇನು ಪ್ರೊಫೆಷನಲ್ ಥರ ನನಗೆ ಇದರಲ್ಲಿ ತುಂಬಾ ಪೇಂಟಿಂಗಲ್ಲಿ ತುಂಬ ಗೊತ್ತಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆದರೆ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆದರೆ ನೀವು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಹೇಳ್ಕೊಡ್ಬೋದು. ಸೊ ಇದನ್ನು ಒಂದೇ ಡೈರೆಕ್ಷನಲ್ಲಿ ಮಾಡಬೇಕಂತೇನಿಲ್ಲ, ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಈಸಿಯಾಗಿ ಮಾಡಿ. ಇದು ಬಂದ್ಬಿಟ್ಟು ಆಯಿಲ್ ಪೇಸ್ಟಲ್ ಅಥವಾ ಇಲ್ಲಾಂದರೆ ನಿಮ್ಮ ಹತ್ರ ಕ್ರಯನ್ಸ್ ಇರುತ್ತಲ್ಲ ಅದರಲ್ಲೂ ಸಹ ಮಾಡ್ಬೋದು. ಅದೇ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ಮತ್ತು ಈ ಸಾಫ್ಟ್ ಪೇಸ್ಟಲ್ ಅಂತಲೇ ಸಿಗುತ್ತೆ, ಅದರಲ್ಲೂ ಸಹ ಮಾಡ್ಬೋದು. ಇದೇ ರೀತಿ ಇನ್ನು ಮುಂದೆ ಹೊಸ ಹೊಸ ಡಿಫ್ರೆಂಟ್ ವೀಡಿಯೋಗಳು ಹಾಕ್ತಾ ಇರ್ತೀನಿ ಖಂಡಿತ, ತುಂಬಾ ವೀಡಿಯೋನು. ಸೊ ಇನ್ನು ಮುಂದೆ ನಿಮಗೋಸ್ಕರ ಕಾದಿದ್ದಾವೆ. ಖಂಡಿತ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸೊ ವಿಡಿಯೋ ಎಲ್ಲ ನೋಡ್ತಾ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೋಡಿ, ಇವಾಗ ಎಲ್ಲ ಮಾಡಿದ್ದಾಯಿತು. ಸೊ ಈ ಥರ ಮಾಡಿದ ಮೇಲೆ ನನ್ನ ಹತ್ರ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಈ ಥರ ನಾನು ನೋಡಿ ಈ ಥರ ಪ್ರೆಸ್ ಮಾಡಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಮಾಡಿರೋಂಥ ಪೇಂಟಿಂಗೆಲ್ಲ ಒಂದೇ ಸಮ ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ಥರ ಉಜ್ಜಬೇಕು ಚೆನ್ನಾಗಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆನೋ ಅಥವಾ ಬಡ್ಸ್ ಇರುತ್ತಲ್ಲ ಕಿವಿ ಕ್ಲೀನ್ ಮಾಡೋದು, ಅದು ಸಹ ಯೂಸ್ ಮಾಡ್ಕೋಬೋದು. ಈಗ ಇದು ಪ್ಲೈನ್ ಆಗಿದೆಯಲ್ವಾ, ಸೊ ಪ್ಲೈನ್ ಆಗಿದೆ ಚೆನ್ನಾಗಿರಲ್ಲ ಅಂತ ಈ ಥರ ಒಂದು ಸ್ವಲ್ಪ ಸಿಂಪಲಾಗಿ ಚಿಕ್ಕದಾಗಿ ಒಂದು ಪಕ್ಷಿ ಮಾಡಿ, ಹಾಗೆ ಇದು ಒಂದು ಸ್ವಲ್ಪ ಒಣಗೋಗಿರೋವಂಥ ಮರ ಥರ ಈ ಥರ ಡ್ರಾಯಿಂಗ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲು, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಅದನ್ನೇ ನೀವು ವಾಲ್ ಹ್ಯಾಂಗಿಂಗಲ್ಲಿ ಇದನ್ನು ಹಾಕಿದ್ರೆ, ಒಂದು ಫೋಟೋ ಫ್ರೇಮ್ ಥರ ಮಾಡಿ ಹಾಕಿದ್ರೆ ಸೂಪರಾಗಿರುತ್ತೆ, ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೇ ಥರ ಸಿಂಪಲ್ಲಾಗಿ ನಿಮ್ಗೆ ಏನಾದರೂ ಟೆನ್ಷನ್ ಇದ್ದಾಗ, ಏನಾದರೂ ಒಂದು ಸ್ವಲ್ಪ ಬೋರಿಂಗ್ ಆದಾಗ ಈ ಥರ ಒಂದು ಸಿಂಪಲ್ ಡ್ರಾಯಿಂಗ್ಗಳು ಮಾಡ್ತಾರೆ, ನಿಮಗೆ ಮೈಂಡ್ ಅನ್ನೋದು ಚೇಂಜ್ ಆಗುತ್ತೆ. ನೋಡಿ ಈ ಥರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಡಿಫ್ರೆಂಟು ನಾನು ಇನ್ನು ಮುಂದೆ ತೋರಿಸ್ತಾ ಇರ್ತೀನಿ. ನೋಡಿ ಈ ಥರ ನಾನು ಸ್ವಲ್ಪ ಎಲೆ ಥರ ಮಾಡ್ತಾಯಿದ್ದೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನಂದು ರೇಖಾ ಅಡುಗೆ ಚಾನಲ್ ಇದೆ, ನೀವು ಅಲ್ಲಿ ಕೂಡ ಹೋಗಿ ನೋಡಿ. ಈಗ ನೋಡಿ ಈ ಥರ ಫಿನಿಷ್ ಮಾಡಿದ್ದೀನಿ. ಸೊ ಇವಾಗ ನಾನು ಏನು ಮಾಸ್ಕಿಂಗ್ ಟೇಪ್ ಹಾಕಿದ್ದೋ ಅದೆಲ್ಲ ರಿಮೂವ್ ಮಾಡ್ಕೊತೀನಿ. ರಿಮೂವ್ ಮಾಡಿದ್ಮೇಲೆ ಒಂದು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ನಿಧಾನಕ್ಕೆ ತೆಗೀರಿ, ನಾನು ತೆಗಿಯೋವಾಗ ಸ್ವಲ್ಪ ಫಾಸ್ಟಾಗಿ ತೆಗೆದ್ಬಿಟ್ಟೆ. ಸೊ ಈ ಥರ ಮಾಸ್ಕಿಂಗ್ ಟೇಪ್ ಇಲ್ಲಾಂದರೆ ನಾರ್ಮಲ್ ಗಮ್ ಟೇಪ್ ಬರುತ್ತಲ್ಲ ಮನೇಲಿ, ಅದನ್ನೇ ಯೂಸ್ ಮಾಡ್ಕೋಬೋದು, ಬೇರೆ ಏನೂ ಇಲ್ಲ ಡಿಫ್ರೆಂಟು. ಅದೇ ನಾವು ಡ್ರಾಯಿಂಗ್ ಮಾಡೋವಂಥ ಜಾಗ ಒಂದೇ ಸಮ ನೀಟಾಗಿರಬೇಕು. ಈಗ ಈ ಕಡೆ ಪೂರ್ತಿ ಕ್ಲಿಯರಾಗಿ ತೆಗೆದಿದ್ದೀನಿ, ಇವಾಗ ನೋಡ್ತಾ ಇರ್ಬೋದು. ಖಂಡಿತ ಇವತ್ತು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.